ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ, ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ. ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ನಿಮ್ಮನ್ನು ನೀಡಿತು ದೈವವು ನನಗೆ, ನನ್ನಯ ಪ್ರಾಣವು ಮೀಸಲು ನಿಮಗೆ. ಈ ಸುದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಜನುಮದಿನ ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ. ಈ ಸುದಿನ ನಿನ್ನ ಜನುಮದಿನ. ಜನುಮದಿನ ಅನ್ನೋದು ಈ ಬದುಕಿನ ನೆನಪು. ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ.
ಜೇನು ಹರಿದಂಗೆ ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು, ಅದೇ ಅಟ್ಯಾಚ್ಮೆಂಟ್. ಒಂದಿಷ್ಟು ಚಿಂತೆ ಬಾರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ ನನ್ನ ತಮ್ಮ ಮುಂದೆ ಬರಬೇಕು, ಅದೇ ನನ್ನ ಸೆಂಟಿಮೆಂಟ್. ಇಡೀ ಲೋಕವೇ ನಮಗೆ ಎದುರಾದರು ಇಂಥ ಸೋದರರ ಅನುಬಂಧವ. ಸರ್ ನೋಡ್ದೆ ಅವಾಗಲೇ ಎಲ್ಲ JDS-ನ ದಯಮಾಡಿ ಎಲ್ಲ ಚೇರ್ ಮೇಲೆ ಕೂತ್ಕೋಬೇಕು. ಎಲ್ಲ ನಾಯಕರುಗಳು ದಯಮಾಡಿ ಚೇರ್ ಮೇಲೆ ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ರಿ. ನಾ ದಯಮಾಡಿ ಕೂತ್ಕೊಳ್ಳಿ, ನೀವೇ ನಿಮ್ಮ ಕಾರ್ಯಕ್ರಮ, ದಯಮಾಡಿ ಕೂತ್ಕೋಬೇಕು. ದಯಮಾಡಿ ಕೂತ್ಕೊಳ್ಳಿ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ JDS-ನ ಹಿರಿಯ ನಾಯಕರುಗಳೇ ಮತ್ತು BJP-ಯ ನಾಯಕರುಗಳೇ, ಮತ್ತು ಏನು ಈ ದಿನ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾಜಿ ಶಾಸಕರಾದಂಥ ನಿಮ್ಮೆಲ್ಲರ ಜನಪ್ರಿಯ ನಾಯಕರಾದಂಥ ಡಾಕ್ಟರ್ ಕೆ ಅನ್ನದಾನಿ ಸಾಹೇಬ್ರ 59ನೇ ಜನ್ಮದಿನವನ್ನು ಈ ದಿನ ವಿಜೃಂಭಣೆಯಿಂದ ನೀವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೀರಿ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಪರವಾಗಿ ಮತ್ತು ಪಕ್ಷದ ವತಿಯಿಂದ 59ನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ನಮ್ಮ ಸಾಹೇಬರಿಗೆ ಕೋರ್ತಾ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಜಿಲ್ಲೆಯ ಯುವಜನತಾದ ಅಧ್ಯಕ್ಷರಾದಂಥ ರವಿಯವರವರು, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಪುರಸಭೆಯ ಉಪಾಧ್ಯಕ್ಷರಾದಂಥ ನನ್ನ ಹಿರಿಯರು ಆದಂಥ ನಂದಣ್ಣವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಪುಟ್ಟರಾಮಣ್ಣವರು ಹಿರಿಯ ನಾಯಕರು, ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಮಧು ಅವರು ಸ್ಫೂರ್ತಿ ಡೆವಲಪರ್ಸ್ ಮತ್ತು JDS-ನ ಮುಖಂಡರು, ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಟೌನ್ ಅಧ್ಯಕ್ಷರಾದಂಥ ಪ್ರಭುವಣ್ಣವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಈಗ ಸಭೆಯನ್ನು ಉದ್ದೇಶಿಸಿ ಯುವಜನತಾ ಅಧ್ಯಕ್ಷ ಅಂತ ರವಿ ಅವರು ಮಾತಾಡೋದು ಕೇಳ್ತಾರೆ. ಮಳವಳ್ಳಿ ತಾಲೂಕಿನ ಜನಪ್ರಿಯ ಮಾಜಿ ಶಾಸಕರು, ಜನತಾದಳ ಜಾತ್ಯತೀತ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಕೆ ಅನ್ನದಾನಿ ಸಾಹೇಬರ ಏನು ಅವರ ಜೀವನದ 58 ವಸಂತಗಳನ್ನು ತುಂಬಿಸಿ 59ನೇ ವಸಂತಕ್ಕೆ ಕಾಲಿಟ್ಟಿರುವಂಥ ಈ ಶುಭ ಸಂದರ್ಭದಲ್ಲಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಪಕ್ಷದ ಹಾಗೂ ನಮ್ಮ ಮಿತ್ರ ಪಕ್ಷವಾದ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಒಗ್ಗೂಡಿ ಈ ದಿನ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ನಾವೆಲ್ಲರೂ ಏನು ಮಾಡ್ತಾ ಇದ್ದೇವೆ ಪಕ್ಷದ ವತಿಯಿಂದ, ಈ ಶುಭ ಸಂದರ್ಭದಲ್ಲಿ ಪರಮೇಶ್ವರ ಗಂಗಾಧರ ಸ್ವಾಮಿಯನ್ನು ಪೂಜೆ ಮಾಡ್ತಾ ಅವ್ರಿಗೆ 100 ಕಾಲ ಹೆಚ್ಚಿನ ಆಯಸ್ಸನ್ನು ಕೊಟ್ಟು ಆರೋಗ್ಯ ಭಾಗ್ಯವನ್ನು ಕೊಟ್ಟು 100 ಕಾಲ ಅವರು ಚೆನ್ನಾಗಿ ಬಾಳಲಿ ಅಂತ ನಾವೆಲ್ಲರೂ ಏನು ಭಗವಂತನಲ್ಲಿ ಏನು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಅದೇ ನಿಟ್ಟಿನಲ್ಲಿ ಅವರು ಮುಂಬರುವ ದಿನಗಳಲ್ಲಿ ಆರೋಗ್ಯವಾಗಿ ಅವರ ಆಯಸ್ಸು ಚೆನ್ನಾಗಿ ಮುಂದಿನ ಬರುವಂಥ ಚುನಾವಣೆಯಲ್ಲಿ ಜನತಾದಳ ಜಾತ್ಯತೀತ ಪಕ್ಷದಿಂದ ಅವರು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದು ಜಯಶೀಲರಾಗಿ ಈ ತಾಲೂಕಿನ, ಈ ಜಿಲ್ಲೆಯ, ಈ ರಾಜ್ಯದ ಜನಸೇವೆಯನ್ನು ಮಾಡಲಿಕ್ಕೆ ಭಗವಂತ ಅವರಿಗೆ ಗಟ್ಟಿಯಾದ ಆಯುಷ್ ಆರೋಗ್ಯವನ್ನು ಕೊಟ್ಟು ಅವರಿಗೆ ಆಶೀರ್ವದಿಸಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಶುಭ ಸಂದರ್ಭದಲ್ಲಿ ಭಾಗವಹಿಸಿರುವ ಎಲ್ಲ ಪಕ್ಷದ ಹಿರಿಯ ನಾಯಕರುಗಳು, ಚುನಾಯಿತ ಪ್ರತಿನಿಧಿಗಳು, ಮಾಜಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು, ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಿ ಕಾರ್ಯಕ್ರಮಕ್ಕೆ ಮೆರುಗನ್ನು ತುಂಬಿರುವ ಎಲ್ಲ ಮಳವಳ್ಳಿ ತಾಲೂಕಿನ ಜನತೆಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ಡಾಕ್ಟರ್ ಕೆ ಅನ್ನದಾನಿ ಸಾಹೇಬರಿಗೆ ಆ ಭಗವಂತ ಅವರ ಹುಟ್ಟುಹಬ್ಬದ ಈ ವಿಶೇಷ ದಿನ ಅವರಿಗೆ ಆಯುಷು ಆರೋಗ್ಯವನ್ನು ಕೊಟ್ಟು ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಅವರ ಜೀವನ ಯಶಸ್ವಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ
ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಅನಂತ ನೀರವರ ಏನೊಂದು ಜನ್ಮದಿನವನ್ನು ಮಳವಳ್ಳಿ ತಾಲೂಕಿನಾದ್ಯಂತ ಆಚರಣೆ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಇವತ್ತೇನು ಬೆಳಿಗ್ಗೆ ಪ್ರಥಮವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಮ್ಮ ಮಳವಳ್ಳಿ ಪಟ್ಟಣದ ಸಿದ್ಧಾರ್ಥ ನಗರದ ಯುವಕರು ಇವತ್ತೇನು ಪ್ರಥಮವಾಗಿ ಮಳವಳ್ಳಿಯಲ್ಲಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡಿದ್ರು, ಅವ್ರಿಗೊಂದು ಶುಭ ಹಾರೈಸಿದ್ರು. ಹಾಗೂ ಇವತ್ತು ಮಳವಳ್ಳಿ ತಾಲೂಕಿನಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಹನುಮಂತರವರು ಅವರೇನೊಂದು 20-25 ದಿನ ಆಗಿರಬೇಕು ಈ ಮಳವಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಕ್ಷೇತ್ರಾಧ್ಯಕ್ಷರಾಗಿ ಆಯ್ಕೆಯಾದಂಥ ಈ ಸಂದರ್ಭದಲ್ಲಿ ಪ್ರಥಮವಾಗಿ ಇದೊಂದು ಮಳವಳ್ಳಿ ಇನ್ನೇನು 1-2 ವರ್ಷ ಚುನಾವಣೆ ಇರೋದ್ರಿಂದ ಚುನಾವಣೆಗೆ ಇದೊಂದು ಬೂಸ್ಟರು. ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಿಂದ ಇದೇನು ಬರೀ ಹುಟ್ಟುಹಬ್ಬ ಮಾತ್ರ ಅಲ್ಲ, ಪಕ್ಷ ಸಂಘಟನೆಯೂ ಸಹ ಈ ಒಂದು ನಿಟ್ಟಿನಲ್ಲಿ ತುಂಬ ಯಶಸ್ವಿಯಾಗಿ ಹನುಮಂತರವರು ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂಥ ಈ ಒಂದು ಕಾರ್ಯ ಇವತ್ತೇನು ಮಾಡಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಅಭಿನಂದಿಸ್ತಾ ಇದ್ದೀನಿ. ಮಳವಳ್ಳಿನಲ್ಲಿ ಸುಮಾರು 1999ರಿಂದ ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಸುಮಾರು 6 ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ 2 ಚುನಾವಣೆಯಲ್ಲಿ ಜಯಶಾಲಿಯಾಗಿ ಏನು ಈ ಕ್ಷೇತ್ರದ ಜನದ ಜೊತೆ ಒಡನಾಟ ಇಟ್ಕೊಂಡಿದ್ರು, ಆ ಒಂದು ಒಡನಾಟ ಹಾಗೂ ಇವತ್ತು ಅವ್ರಿಗೆ ಅಧಿಕಾರ ಇರಲಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ನಿರಂತರವಾಗಿ ಮಳವಳ್ಳಿ ಕ್ಷೇತ್ರದ ಜಾತ್ಯತೀತ ಜನತಾ ದಳದ ಕಾರ್ಯಕರ್ತರ ಜೊತೆಲಿ ಅವರಿದ್ರು. ಹಾಗೂ ಏನಿವತ್ತು 2020ರಲ್ಲಿ ಕೊರೋನಾ ಬಂತು, ಆ ಒಂದು ಕೊರೋನಾ ಸಂದರ್ಭದಲ್ಲಿ ನಾನು ಅವ್ರನ್ನ ತೀರಾ ಹತ್ರದಿಂದ ಅವ್ರ ಜೊತೆಲೆ ಒಡನಾಟ ಇಟ್ಕೊಂಡು ಏನು ಆ ಕೊರೋನಾ ಬಂತು ಅಂತ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅವ್ರ ಮನೆಯಿಂದ ಅವ್ರ ಶ್ರೀಮತಿಯವರು ಅವ್ರಿಗೆ ಕಳಿಸ್ತಾ ಇರಲಿಲ್ಲ. ಅವ್ರಿಗೆ ಯಾಕೆ ಅಂತಾರೆ ಅವತ್ತು ಒಬ್ರನ್ನೊಬ್ರು ಮುಟ್ಸ್ಕೊಳ್ಳೋಂಥದ್ದು, ಸೀನು ಕೆಮ್ಮುದ್ರೆ ದೂರ ಹೊಂಟಾಯ್ತಿದ್ರು. ಅಂತ ಒಂದು ಸಂದರ್ಭದಲ್ಲೂ ಸಹ ಈ ಕ್ಷೇತ್ರದಲ್ಲಿ ಇಡೀ ಪ್ರಪಂಚದಾದ್ಯಂತ ಏನೊಂದು ಕೊರೋನಾ ಬಂದಿತ್ತು ಅಂತ ಸಂದರ್ಭದಲ್ಲಿ ಅವರೇ ಸ್ವತಃ ಅವರ ಕಾರ್ ಡ್ರೈವ್ ಮಾಡ್ಕೊಂಡು ಬಂದು ಇಲ್ಲಿನ ಜನತೆಯ ಕಷ್ಟ ಸುಖಗಳಿಗೆ ಅವತ್ತು ಏನು ಶಾಸಕರಾಗಿದ್ರು ಆ ಶಾಸಕರ ಜವಾಬ್ದಾರಿಯನ್ನು ಅವತ್ತು ಸಮರ್ಪಕವಾಗಿ ನಿರ್ವಹಿಸಿದಂಥ ಕೀರ್ತಿ ಇವತ್ತೇನಾದರೂ ಇದ್ರೆ ಅದು ಸನ್ಮಾನ್ಯ ಅಂಜಾನಿಯವ್ರಿಗೆ ಸಲ್ಲುತ್ತೆ. ಅವತ್ತು ಏನು ಈ ಸಂಸದರಿದ್ರು ಈ ಕ್ಷೇತ್ರದಲ್ಲಿ ತಿರುಗು ನೋಡ್ಲಿಲ್ಲ, ಒಂದು 500 ರೂಪಾಯಿ ತರಕಾರಿ ತಂದು ಕೊಟ್ಬಿಟ್ಟೋದ್ರು ಅಂತ ಒಬ್ರು ಸಂಸದರು ಈ ಕ್ಷೇತ್ರದಲ್ಲಿ ಇದ್ರು. ಆದ್ರೆ ಇವರು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಇವತ್ತೇನು ಪ್ರತಿಯೊಂದು ಹಳ್ಳಿಗೂ ತಿರುಗಿ ಯಾರಿಗೂ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತ ಅಂತ ಒಂದು ನೇತೃತ್ವವನ್ನು ವಹಿಸ್ಕೊಂಡು ಸುಮಾರು ಒಂದು 625 ಶವಗಳಿಗೆ ಇವತ್ತೇನು ನಾವು ನಮ್ಮ ಮನೆಗಳು ನಮ್ಮ ಸಂಬಂಧಿಕರು ಯಾರು ತೀರ್ಕೊಂಡಂತ ಸಂದರ್ಭದಲ್ಲಿ ಅವ್ರಿಗೆ 3 ದಿನ ಬೂದಿ ಎತ್ತಕ್ಕಂಥ ಕಾರ್ಯಕ್ರಮ, 11ನೇ ದಿನ ಕಾರ್ಯಕ್ರಮ, ಅದಾದ್ಮೇಲೆ ಅಸ್ಥಿ ಬಿಡುವಂತ ಕಾರ್ಯಕ್ರಮ ಮಾಡ್ತೀವಿ. ಈ ಬೆಂಗಳೂರಿನಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಂಥವ್ರು 625 ಜನ ಅವ್ರು ಯಾರ ಮನೆಯವರು ಅವ್ರು ಯಾರು ಇದು ಅಂತ ಗೊತ್ತಿಲ್ಲದೆ ಇರುವಂತ ಸಂದರ್ಭದಲ್ಲಿ ಬೆಳಕವಾಡಿಲಿ 625 ಇದಕ್ಕೆ ಶವಕ್ಕೆ ಅವ್ರನ್ನ ಮುಕ್ತಿ ದೊರಕಿಸ್ಕೊಟ್ಟಂತ ಕೀರ್ತಿ ಏನಾದ್ರು ಈ ರಾಜ್ಯದಲ್ಲಿ ಯಾರು ಇದ್ರೆ ಅದು ಸನ್ಮಾನ್ಯ ಅಂದಾನಿಯವ್ರದ್ದು ಅಂತ ಹೇಳ್ತಾ ಅವ್ರಿಗೆ ಮುಂದಿನ ತಾವೆಲ್ಲರೂ ಸುಮಾರು ಒಂದು 11 ಗಂಟೆ ಇನ್ನೂ ಕಾಯ್ತಾ ಇದೀರಿ. ಮುಂದಿನ ದಿನಗಳಲ್ಲಿ ಇವತ್ತೇನು ಇನ್ನೊಂದು ಬರೋ 2 ವರ್ಷದಲ್ಲಿ ಚುನಾವಣೆ ಇದೆ. ಮಳವಳ್ಳಿಲಿ ಯಾವತ್ತೇ ಜನತಾದಳ ಆಗಿದ್ರು ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ. ಈ ಕುಮಾರಣ್ಣ ಮುಖ್ಯಮಂತ್ರಿ ಆಗಕ್ಕೆ ಮಳವಳ್ಳಿನೇ ಒಂದು ನಾಂದಿ ಆಗ್ಬೇಕು. ಮಳವಳ್ಳಿಲಿ ಮೊದಲನೇ ರಿಸಲ್ಟ್ ಮಳವಳ್ಳಿ ಆಗ್ಬೇಕು. ಅದರಲ್ಲಿ ಅಂದಾನಿ ಅವರು ಮುಂದಿನ ದಿನಗಳಲ್ಲಿ ಶಾಸಕರಾಗಿ 2028ಕ್ಕೆ ಅವರು ಮುಖ್ಯಮಂತ್ರಿಯಾಗಿ ಮತ್ತೆ ಈ ಕ್ಷೇತ್ರಕ್ಕೆ ಈ ರಾಜ್ಯಕ್ಕೆ ಅವರ ಸೇವೆಯನ್ನ ಸಲ್ಲಿಸಬೇಕು. ಹಾಗೂ ಈ ಒಂದು ಹುಟ್ಟುಹಬ್ಬದ ದಿನ
ಅವರಿಗೆ ಇನ್ನೂ ಭಗವಂತ ಆಯುಸಾರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಸಮಸ್ತ ಮಳವಳ್ಳಿ ತಾಲೂಕಿನ ಎಲ್ಲ ಜಾತ್ಯತೀತ ಜನತಾದಳದ ಬಂಧುಗಳು ಹಾಗೂ ಬಿಜೆಪಿಯ ಬಂಧುಗಳಲ್ಲಿ ಮನವಿ ಮಾಡ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯನ ಕೋರ್ತಾ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ನಮ್ಮ ಪಕ್ಷದ ಪದಾಧಿಕಾರಿಗಳೇ, ಆತ್ಮೀಯರೇ, ಸಹೋದರರೇ, ಸಹೋದರಿಯರೇ, ಈಗಾಗಲೇ ನಾವೆಲ್ಲ ಪ್ರೀತಿಯಿಂದ 59ನೇ ವರ್ಷದ ಹುಟ್ಟುಹಬ್ಬವನ್ನು ಬಹಳ ಪ್ರೀತಿಯಿಂದ ನನಗೆ ಆಶೀರ್ವದಿಸಿ ಪ್ರಾರಂಭ ಮಾಡಿದ್ದೀರಿ. ಪ್ರಾರಂಭದಲ್ಲಿ ದಂಡಮ್ಮನ ದೇವಸ್ಥಾನಕ್ಕೆ ಪೂಜೆ ಅರ್ಪಿಸೋದ್ರ ಮುಖಾಂತರ ಪ್ರಾರಂಭ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋರ ಮುಖಾಂತರ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಅವರ ಕೊಟ್ಟಂಥ ಮೀಸಲಾತಿಯಿಂದ ಈ ಕ್ಷೇತ್ರದಲ್ಲಿ ನಾನು ಶಾಸಕನಾಗಲಿಕ್ಕೆ ಅವಕಾಶ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಳ್ತಕ್ಕಂಥ ಒಂದು ಸಂದರ್ಭ. ಅದಾದಮೇಲೆ ಇವತ್ತು ಕಾಕತಾಳೀಯ ಏನೋ ಗೊತ್ತಿಲ್ಲ ನನಗೆ, ಈ ದೇಶವನ್ನು ಆಳಿದಂಥ ಉಪ ಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ರವರ ಹುಟ್ಟುಹಬ್ಬನೂ ಕೂಡ ಇವತ್ತೇ ಬಾಬು ಜಗಜೀವನ್ ರಾಮ್ ಅವರು ಮಾಜಿ ಉಪ ಪ್ರಧಾನಿಗಳು, ಈ ದೇಶವನ್ನು ಆಳಿರೋರು, ಅವರ ಹುಟ್ಟುಹಬ್ಬ ಕೂಡ ಇವತ್ತೇ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಬಾಬೂಜಿಯವರ ಭಾವಚಿತ್ರಕ್ಕೆ ಇವತ್ತು ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಇವತ್ತು ತಾವೆಲ್ಲರೂ ಕೂಡ ಅವರ ಆಶೀರ್ವಾದದ ಮುಖಾಂತರ ಇವತ್ತು ಗಂಗಾಧರೇಶ್ವರ ದೇವಸ್ಥಾನ, ನಮ್ಮ ಮನೆ ದೇವರು ಕೂಡ ಶಿವನೇ, ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ತಾವೆಲ್ಲರೂ ಕೂಡ ಬಹಳ ಭಕ್ತಿಪೂರ್ವಕವಾಗಿ ಒಳ್ಳೆಯದಾಗಲಿ ಅಂದಾನಿಗೆ ಅಂತೇಳಿ ತಾವೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಕಾರ್ಯವನ್ನು ಕೈಗೊಂಡು ತಾವೆಲ್ಲರೂ ಕೂಡ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಇವತ್ತು ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ಮತ್ತು ನಮ್ಮ JDS ಪಕ್ಷದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಈಗಾಗಲೇ ನಮ್ಮ ನಂದಕುಮಾರ್ ಅವರು ಹೇಳಿದಾಗೆ 30 ವರ್ಷಗಳಿಂದ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ನಾನು ಪಕ್ಷದ ಕಾರ್ಯಕರ್ತರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ, ಕಾರ್ಯಕರ್ತರ ಸುಖ ದುಃಖಗಳಲ್ಲಿ ನೋವುಗಳಲ್ಲಿ ಭಾಗಿಯಾಗಿ ಅವ್ರ ಜೊತೆ ನಾನು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಪ್ರತಿ ವರ್ಷನೂ ಕೂಡ ತಾವು ನನಗೆ ಆಶೀರ್ವಾದ ಮಾಡಲಿಕ್ಕೆ ನನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸ್ತಾ ಬಂದಿದ್ದೀರಿ. ಈ ಆಚರಣೆ ಮನ ತುಂಬಿ ಮಾಡ್ತಕ್ಕಂಥ ಆಚರಣೆ, ಮನಸ್ಸು ತುಂಬಿ ಮಾಡ್ತಕ್ಕಂಥ ಆಚರಣೆ. ಅದಕ್ಕಾಗಿ ನಾನು ಎಲ್ಲೋ ಕಡೆ ಒಂದು ಕಡೆ ಇದನ್ನು ತಿರಸ್ಕಾರ ಮಾಡಬಾರ್ದು ಅಂತೇಳಿ ನಾನು ಭಾಳ ಪ್ರೀತಿಯಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ನಾನು ಭಾಳ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಕರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಹನುಮಂತವರಾಗಲಿ, ರವಿಯವರಾಗಲಿ, ನಂದಕುಮಾರ್ ಅವರಾಗಲಿ, ನಮ್ಮ ಸತೀಶ್ ಅವರಾಗಲಿ, ಮಧು ಆಗಲಿ, ಕುಮಾರ್ ಅವರಾಗಲಿ, ನಮ್ಮ TFPCMS ಆನಂದ್ ಅವರಾಗಲಿ, ಮತ್ತು ರಾಜೇಶ್ ಆಗಲಿ, ನಮ್ಮ ಪುಟ್ರಾಮಣ್ಣ ಆಗಲಿ, ಯೋಗೇಶು, ಅಂಕಪ್ಪ, ಮತ್ತು ಕಾಂತರಾಜು, ಮತ್ತು ಶ್ರೀಧರ್ ಅವರು, ಸಿದ್ದಾಚಾರ್ಯ ಅವರು, ಇವರೆಲ್ಲರೂ ಕೂಡ, ಮತ್ತು ಗಣೇಶ್ ಅವರು, ಸದಾನಂದ್ ಅವರು ಎಲ್ಲರೂ ಕೂಡ ಹಗಲು ರಾತ್ರಿ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಪದ್ಮಮ್ಮ ಅವರು ಮತ್ತು ಅನೇಕ ಮುಖಂಡರುಗಳು ಈ ಕಾರ್ಯಕ್ರಮವನ್ನು ಮಾಡಬೇಕು, ನಮ್ಮ ನಾಯಕರನ್ನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರ ಮುಖಾಂತರ ನಮ್ಮ ಪಕ್ಷವನ್ನು ಗಟ್ಟಿಗೊಳಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ಇವತ್ತು ಭಾಳ ಪ್ರೀತಿಯಿಂದ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಇಡೀ ತಾಲೂಕಿನಾದ್ಯಂತ ಆಚರಣೆ ಮಾಡ್ತಾ ಇದ್ದೀರಿ. ಇದಾದ ಮೇಲೆ ಸಂಜೆ 6 ಗಂಟೆಗೆ ಬೆಳಕೋಡಿನಲ್ಲೂ ಕೂಡ ಕಟ್ಟೆಬಸವೇಶ್ವರನ ದೇವಸ್ಥಾನದ ಹತ್ರ ಎಲ್ಲ ನನ್ನ ಸಹೋದರರು, ಬಿಜಿಪುರ ಗ್ರಾಮದವರು, ಬೆಳಕೋಡಿ ಅವರ ಸ್ನೇಹಿತರುಗಳ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಇವತ್ತು ಹೊಸಳ್ಳಿನಲ್ಲಿ ಹೊಸ ಮಠ ಕೂಡ ಉದ್ಘಾಟನೆ ಆಗ್ತಿದೆ. ಪರಮ ಪೂಜ್ಯ ಸುತ್ತೂರು ಸ್ವಾಮೀಜಿಯವರು ಕೂಡ ಆಗಮಿಸಿದ್ದಾರೆ. ಅಲ್ಲಿಗೂ ಕೂಡ ನಾವು ಭೇಟಿ ಕೊಡಬೇಕಾದಂಥ ಸಂದರ್ಭನೂ ಕೂಡ ಇದೆ. ನಮ್ಮ ನಾಯಕರು ಕುಮಾರಣ್ಣವರು 1999ನೇ ಇಸ್ವಿನಲ್ಲಿ ನನ್ನನ್ನು ಈ ಕ್ಷೇತ್ರಕ್ಕೆ ಪರಿಚಯ ಮಾಡಿಸಿದ್ರು. ಅವತ್ತು ನನ್ನ ಹತ್ರ ಏನೂ ಇರಲಿಲ್ಲ, ನನ್ನ ಹತ್ರ ಒಂದು ಅಚ್ಚುಕಟ್ಟಾದ ಮನೆಯೂ ಕೂಡ ಇರಲಿಲ್ಲ.
ಒಂದು ವಿದ್ಯೆ ಸರ್ಟಿಫಿಕೇಟ್ ಮಾತ್ರ ಇತ್ತು, MA PhD ಒಂದು ಸರ್ಟಿಫಿಕೇಟ್ ಮಾತ್ರ ನನ್ನ ಬಳಿ ಇದ್ದಿದ್ದು. ಅದು ಬಿಟ್ಟರೆ ಬೇರೆ ಏನು ಕೂಡ ನನ್ನ ಹತ್ರ ಇರಲಿಲ್ಲ. ಇವತ್ತು ನಾನೇನಾದರೂ ಸ್ವಲ್ಪ ಮಟ್ಟಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಣ್ಣ ಪುಟ್ಟವಾಗಿ ಚೇತರಿಸ್ಕೊಂಡಿದ್ದೀನಿ. ಅದು ನನಗೆ ಎಲ್ಲ ಆಶೀರ್ವಾದ ಸಿಕ್ಕಿದೆ ಅಂದರೆ ಪರಮ ಪೂಜ್ಯ ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡಜಿಯವರು ಮತ್ತು ನಮ್ಮ ಕುಮಾರಣ್ಣಿಂದ ಅಂತಕ್ಕಂಥದ್ದನ್ನ ನಾನು ಯಾವತ್ತೂ ಕೂಡ ಮರೀಲಿಕ್ಕೆ ಹೋಗೋದಿಲ್ಲ. ಇವತ್ತು ಅವರ ಋಣ ನನ್ನ ಮೇಲಿದೆ. ಆ ಉಪ್ಪು ತಿಂದಿದ್ದೇವೆ, ಆ ಮನೆಯಲ್ಲಿ ಉಪ್ಪು ತಿಂದಿದ್ದೇವೆ ದೇವೇಗೌಡಜಿಯವ್ರ ಮೇಲೆ. ಅದಕ್ಕೆ ನಾನು ಎಲ್ಲೂ ಕೂಡ ಒಂದು ಸಣ್ಣ ಮನಸ್ಸಿನಲ್ಲಿ ಕಿಂಚಿತ್ತೂ ಕೂಡ ಡಿಸ್ಟರ್ಬ್ ಆಗದೆ, ವಿಚಲಿತನಾಗದೆ ಅವ್ರ ಜೊತೆ ನಾನು ನಿಂತಿದ್ದೇನೆ. ಯಾರೇ ಎಷ್ಟೇ ಆಸೆ ತೋರಿಸಿದ್ರು, ಯಾರು ಎಷ್ಟೇ ಹಣ ಕೊಡ್ತೀನಿ ಅಂದರೂ ಕೂಡ ಅದನ್ನೆಲ್ಲವನ್ನು ಕೂಡ ತಿರಸ್ಕಾರ ಮಾಡಿದ್ದೀನಿ. ಉದ್ದೇಶ ಮಾನವೀಯತೆಗೆ ನಾವು ಗೌರವ ಕೊಡಬೇಕು. ಜೊತೆಗೆ ಕುಮಾರಣ್ಣ ಇವತ್ತು ನನ್ನನ್ನು ಎಂತೆಂಥ ಸಂದರ್ಭದಲ್ಲಿ ನನ್ನ ಎಷ್ಟೋ ನಾಯಕರುಗಳು ಇವನ ಕೈಲಾಗಲ್ಲ, ಇವನು ಮಾಡಲ್ಲ, ಇವನ ಕೈಲ ಏನು ಮಾಡ್ತಾ ಇಲ್ಲ ಅಂತೇಳಿ ಹೇಳಿದಾಗಲೂ ಕೂಡ ಈ ಥರ ರೆಕ್ಕೆಗೆ ಕೌಚ್ಕೊಂಡಂಗೆ ರಾಜಕೀಯದಲ್ಲಿ ನನ್ನನ್ನು ಬಚ್ಚಿಟ್ಕೊಂಡು ಬಹಳ ಜೋಪಾನವಾಗಿ ಇಲ್ಲಿವರೆಗೂ ಕೂಡ ನನ್ನ ಈ ಕ್ಷೇತ್ರದಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ ಸನ್ಮಾನ್ಯ ಕೇಂದ್ರ ಮಂತ್ರಿಗಳಾದ ಕುಮಾರಣ್ಣವರು. ಅವ್ರಿಗೆ ನಾನು ಈ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅವ್ರಿಗೆ ಪ್ರೀತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಇವತ್ತು ಇಷ್ಟೆಲ್ಲ ಮಾಡಲಿಕ್ಕೆ ಕಾರಣ ನಮ್ಮ ನಾಯಕರು ಕುಮಾರಣ್ಣವರು. ಅವ್ರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನಮ್ಮ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಅಷ್ಟೇ ನಮ್ಮ ಮೇಲೆ ಬಹಳ ವಿಶೇಷವಾದಂಥ ಪ್ರೀತಿ. ನಾನು ಅವ್ರಿಗಿಂತ ದೊಡ್ಡವನು, ಅವ್ರು ಚಿಕ್ಕವರಾದರೂ ಕೂಡ ಅವರು ರಾಜಕೀಯವಾಗಿ ನಾವು ಇವತ್ತು ನಮ್ಮ ದೇವೇಗೌಡಜಿಯವರ ಒಂದು ಮಾರ್ಗದರ್ಶನದಲ್ಲಿ ಅವರು ಕೂಡ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಈ ರಾಜ್ಯವನ್ನು ಇವತ್ತು ಆಳ್ತಕ್ಕಂಥ, ದೇಶವನ್ನು ಆಳ್ತಕ್ಕಂಥ ಅಥವಾ ನಮ್ಮ ಜೊತೆ ಇವತ್ತು ರಾಜಕೀಯವನ್ನು ಮಾಡ್ತಕ್ಕಂಥ ಶಕ್ತಿ ಅವ್ರಿಗೂ ಕೂಡ ಬರಲಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ದೇವರಿಗೆ ಪೂಜೆ ಮಾಡಿದ್ದೇವೆ. ನಾವು ಅಕ್ಕೆ ಕಟ್ಕೊಳ್ಳೋಣ. ಅದೇ ರೀತಿ ಇವತ್ತು ಅನೇಕ ನಾಯಕರು ನಮ್ಮ ಜಿಲ್ಲೆಯಲ್ಲಿ, ಪುಟ್ಟರಾಜಣ್ಣ ಅಂತ ಹಿರಿಯ ನಾಯಕರು, ಡಿ ರಮೇಶ್ ಅವರಂತ ಹಿರಿಯ ನಾಯಕರು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಅದ್ರ ಜೊತೆಗೆ ನನ್ನನ್ನು ನಂಬಿ ಈ SC ST ವಿಭಾಗದಲ್ಲಿ ರಾಜ್ಯದ ಅಧ್ಯಕ್ಷನ ಮಾಡಿ, ನಿನ್ನ ಕೈಲಾಗುತ್ತೆ, ನೀನು ಮಾಡಬೇಕು, ಈ ಜವಾಬ್ದಾರಿ ನೀನೇ ತಗೊಳ್ಬೇಕು ಅಂತೇಳಿ 15-20 ವರ್ಷಗಳಿಂದ ನನ್ನ ಹೆಗಲಿಗೆ ಕಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಈ ರಾಜ್ಯದಾದ್ಯಂತ ನಾನು ಈ SC ST ಜನಾಂಗವನ್ನು ಸಂಘಟನೆ ಮಾಡಿ ಈ ಪಕ್ಷವನ್ನು ಗಟ್ಟಿಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತೇನು ತಾವೆಲ್ಲ ಕೇಕ್ ತಂದಿದ್ದೀರಿ, ಅಭಿಮಾನ ಪೂರ್ವಕವಾಗಿ ಪೂಜೆ ಮಾಡಿಸಿದ್ದೀರಿ. ಇವತ್ತು ಆಸ್ಪತ್ರೆಗೆ ಇವತ್ತು ರೋಗಿಗಳಿಗೆ ಹಣ್ಣು ಹಂಚತಕ್ಕಂಥ, ಹಾಲು ಹಂಚತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ಈ ಋಣ ಬಹುಶಃ ನಾವು ಯಾವತ್ತೂ ತೀರ್ಸಕ್ಕಾಗಲ್ಲ. ಅದು ಅಷ್ಟು ಸುಲಭ ಅಲ್ಲ, ತೀರ್ಸೋದು ಆಗೋದೇ ಇಲ್ಲ. ಅದು ನಾವ್ಯಾವತ್ತು ಮಣ್ಣಿಗೋದ ದಿನ ಅಷ್ಟೊಂದು ನೆನಪಿಟ್ಕೋಬೇಕು. ಅಷ್ಟು ಬಿಟ್ಟರೆ ನಾವು ಈ ಋಣನ, ನಿಮ್ಮ ಋಣನ, ಈ ತಾಲೂಕಿನ ಜನತೆಯ ಋಣನ 2 ಬಾರಿ ಶಾಸಕರು ಮಾಡಿ, ನನ್ನ ದೇವರಾಜ ಅರಸು ನಿಗಮದ ಅಧ್ಯಕ್ಷರು ಮಾಡಿ, ನೀವೆಲ್ಲ ಆಶೀರ್ವಾದ ಮಾಡಿ 6 ಬಾರಿ ಕುಮಾರಣ್ಣವರು ಗೆಲ್ಲಿ ಸೋಲ್ಲಿ ನನಗೆ ಟಿಕೆಟ್ ಕೊಟ್ಟರು, ನನ್ನನ್ನು ನಂಬಿದ್ದಾರೆ. ನಾನು ಯಾವತ್ತೂ ಕೂಡ ಅವ್ರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಅದೇ ರೀತಿ ನೀವು ಕೂಡ ಯಾವತ್ತು ನಾನು ಬೇಕಾಗದೇ ಇರಲಿ, ಈ ಪಕ್ಷ ಬೇಕು ಅಂತೇಳಿ ನನಗೆ ಬೇಡ ಅಂದಾಗ ಟಿಕೆಟ್ ಕೊಟ್ಟರು, ಬೇಕು ಅಂದಾಗ ಟಿಕೆಟ್ ಕೊಟ್ಟರು. ನಿಮ್ಮ ಮನೆಯ ಅಣ್ಣ ತಮ್ಮಂತಿರ, ಮಗನ ಥರ, ನಿಮ್ಮ ತಮ್ಮನ ಥರ, ಅಣ್ಣನ ಥರ ಇವತ್ತು ನನ್ನನ್ನು, ಈ ಪಕ್ಷವನ್ನು ಇವತ್ತು ವಿಶೇಷವಾಗಿ ನನ್ನನ್ನು ಈ ತಾಲೂಕಿನಲ್ಲಿ ಪೋಷಣೆ ಮಾಡಿಕೊಂಡು ರಕ್ಷಣೆ ಮಾಡ್ಕೊಂಡು ಬಂದಿದ್ದೀರಾ. ನಾನು ಯಾವತ್ತೂ ಕೂಡ ಇದನ್ನು ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ರಕ್ತದ ಕಣ ಇರೋವರೆಗೂ ಕೂಡ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿ ಇರೋವರೆಗೂ ಕೂಡ, ನಾವು ಶಾಸಕರಾಗಿರೋವರೆಗೂ ಕೂಡ ಈ ಪಕ್ಷದಲ್ಲಿ ಕುಮಾರಣ್ಣನಿಗೆ ನಿಷ್ಠೆಯಾಗಿ ಪ್ರಾಮಾಣಿಕವಾಗಿ ನಾನು ಇದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲೂ ಕೂಡ ನಾನು ಇವತ್ತು ಹೇಳ್ತಾ, ಇವತ್ತು ಅನೇಕ ನನ್ನ ಗೆಳೆಯರು ಇವತ್ತು ಸ್ಥಳೀಯವಾಗಿ ಮುಖಂಡರುಗಳು ತಾವೆಲ್ಲರೂ ಕೂಡ ಬಂದಿದ್ದೀರಿ, ಈ ಪಕ್ಷವನ್ನು ಕಟ್ಟಿದಿರಿ, ಬೆಳೆಸಿದಿರಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನನಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿರತಕ್ಕಂಥ ಇವತ್ತು ತಮ್ಮೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ನಾವು ಇದೊಂದೇ ಅಲ್ಲ,
ಇದು ನಮ್ಮ ಅಭಿಮಾನಕ್ಕೋಸ್ಕರ, ಪ್ರೀತಿಗೋಸ್ಕರ ಶುಭಾಶಯ ಕೋರ್ಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ಪಕ್ಷ ಕಟ್ಟೋ ಒಂದು ಜವಾಬ್ದಾರಿ, ಚಾಲೆಂಜಿಂಗು ಇವತ್ತು ನಿಮ್ಮ ಮೇಲೆ, ನಮ್ಮ ಮೇಲೆ ಇದೆ. ಅದನ್ನು ನಾವು ಮಾಡಲೇಬೇಕು ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಮತ್ತೊಂದು ಸಾರಿ ಭಗವಂತನ ಆಶೀರ್ವಾದ, ಕೃಪೆ ಮತ್ತು ಎಲ್ಲದಕ್ಕಿಂತ ನೀವೇ ದೇವರ ಸಮಾನ. ನೀವೇನಿದ್ದೀರಿ ಮಹಾಜನತೆ, ಮಳವಳ್ಳಿ ತಾಲೂಕಿನ ಮಹಾಜನತೆ, ನೀವೇ ಒಂದು ದೇವರಿಗೆ ಸಮಾನ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆ ದೇವರ ಆಶೀರ್ವಾದ ನಮ್ಗೆ ಯಾವತ್ತೂ ಕೂಡ ಇದೆ, ಅದನ್ನು ನಂಬ್ಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಮ್ಮೆಲ್ರಿಗೂ ಕೂಡ ನಾನು ವಿಶೇಷವಾಗಿ ನಾನು ಮತ್ತು ನನ್ನ ಕುಟುಂಬ ನಿಮಗೆ ಚಿರಋಣಿಯಾಗಿರ್ತೇವೆ, ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಾವು ನಿಮಗೆ ಆಭಾರಿಯಾಗಿದ್ದೇವೆ ಮಳವಳ್ಳಿ ತಾಲೂಕಿನ ಮಹಾಜನತೆಗೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇವತ್ತು ನನ್ನ ಮಾತು ಮುಗಿಸ್ತೇನೆ. ನಿಮ್ಮ ಆಶೀರ್ವಾದ ಇರಲಿ. ನಮಸ್ಕಾರ, ಧನ್ಯವಾದಗಳು. ಮಾಡಲೇಬೇಕು. ಇವತ್ತು ಏನು ನಮ್ಮ ಡಾಕ್ಟರ್ ಅಂದಾನಿ ಸಾಹೇಬರು ಹೇಳ್ತಿದ್ರು, ಈ ಆ್ಯಕ್ಚುಲಿ ಒಂದು ನಿಯೋಗ ಮೊನ್ನೆ ಬಂದಾಗ ನಾನೊಂದು ಹೊಡ್ಸ್ ಹೇಳಿದೆ, ನಮ್ಮ ಅಂದಾನಿ ಸಾಹೇಬರು ಹುಟ್ಟಿದ ದಿನದಿಂದ ಒಂದು ಅಲೆ ಕ್ರಿಯೇಟ್ ಆಗಬೇಕು, 10,000-20,000 ಜನ ಸೇರಿಸಿ ಅದು ಎಷ್ಟಾರಾಗಲಿ ಮಾಡೋಣ ಅಂತ ಹೇಳಿದಾಗ ನಮ್ಮ ತಾಲೂಕು ಅಧ್ಯಕ್ಷರು, ಯೂತ್ ಅಧ್ಯಕ್ಷರು ಎಲ್ಲರೂ ಈ ಸತಿ ಬೇಡ, ನೆಕ್ಸ್ಟ್ ಸರಿ ಮಾಡೋಣ, ಏನು ಇವತ್ತು ಆಪೋಸಿಟ್ ಕ್ಯಾಂಡಿಡೇಟು ಅಷ್ಟದೆ ಇಷ್ಟದೆ ಅಂತೇಳಿ ಏನು ಬಿಂಬಿಸ್ಕೊತಾ ಇರೋದ ಅದನ್ನು ಹೋಗ್ಲಾಡಿಸ್ಬೇಕು ಅಂತಂದರೆ ಇವತ್ತಿನಿಂದ ನಿಮ್ಮ ಎಲ್ಲ ಮನಸ್ಸಲ್ಲಿ ಏನಾರ ಅವ್ರು ಖರ್ಚು ಮಾಡಲ್ಲ, ಅದಿಲ್ಲ ಇದಿಲ್ಲ ಅಂತ ಏನಾರು ಎರಡನೇ ತಾಡ್ಸಿದ್ರೆ ತೆಗೆದಾಕ್ಬಿಡಿ. ಅವ್ರ ಬೆಂಬಲವಾಗಿ ನಾವೆಲ್ಲರೂ ನಿಂತಿರ್ತೀವಿ. ಅವರು ಅದು ಎಷ್ಟೇ ಖರ್ಚಾದರೂ ಮಾಡ್ತಾರೆ ಅನ್ನೋ ಒಂದು ಭರವಸೆನ ಅವ್ರ ಪರವಾಗಿ ನಾವು ಕೊಡ್ತಾ ಇದ್ದೀವಿ. ಕುಮಾರಣ್ಣ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ, ಅದೆಷ್ಟು ಕೋಟಿ ಆಗಲಿ ಖರ್ಚು ಮಾಡಿ ಗೆಲ್ಸ್ಕೊಂಡು ಹೋಗ್ತಾರೆ ಅಂತೇಳಿ ಸಂದರ್ಭದಲ್ಲಿ ನಮ್ಮ ಬಲ್ಲ ಮೂಲ ಗೊತ್ತಿರೋದ್ರಿಂದ ತಮಗೆಲ್ಲ ಹೇಳ್ತಾ ಇದ್ದೀವಿ. ಈ ಅಲೆ ನೀವೇನು ಈ ಹಿಂದೆ 2 ತಿಂಗಳು 3 ತಿಂಗಳ ಹಿಂದೆ 4 ತಿಂಗಳ ಹಿಂದೆ ಹಂಗೆ ಹೀಗೆ ಅದ್ಯಾರೋ ಅವರು ಇವರು ಹೂವು ಪವಗಳ ಏನಾರು ಹೇಳ್ತಿದ್ರಲ್ಲ, ಅದನ್ನೆಲ್ಲ ಇವತ್ತಿಂದ ಕಿತ್ತಿ ಬಿಸಾಕ್ಬಿಡಿ. ಇವತ್ತಿನಿಂದ ಅವರು ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಅದೆಷ್ಟು ಕೋಟಿ ಖರ್ಚಾದರೂ ಸರಿ ಅದನ್ನ ನಿಮ್ಮೆಲ್ಲರೂ ಸಾಕಾರದಲ್ಲಿ ಗೆಲ್ಸ್ಕೊಂಡು ತಗೊಂಡು ಹೋಗ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ, ಹಳೆಯದು ಮರೆಯಲಿ ಹೊಸತಿನಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ, ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ.
ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ನಿಮ್ಮನ್ನು ನೀಡಿತು ದೈವವು ನನಗೆ, ನನ್ನಯ ಪ್ರಾಣವು ಮೀಸಲು ನಿಮಗೆ. ಈ ಸುದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಈ ಸುದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ. ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸುರಿದಂಗೆ ಪ್ರತಿ ಹೆಜ್ಜೆ ಜೇನು ಹರಿದಂಗೆ, ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು, ಅದೇ ಅಟ್ಯಾಚ್ಮೆಂಟ್. ಒಂದಿಷ್ಟು ಚಿಂತೆ ಬಾರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ, ನನ್ನ ತಮ್ಮ ಮುಂದೆ ಬರಬೇಕು, ಅದೇ ನನ್ನ ಸೆಂಟಿಮೆಂಟ್. ಇಡೀ ಲೋಕವೇ ನಮಗೆ ಎದುರಾದರು, ಇಂಥ ಸೋದರರ ಅನುಬಂಧವ ತಡೆಯರು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಮನಸ್ಸಲ್ಲಿ ಮಗುವಿನಂತೆ ನೀನು, ಹೆತ್ತವರ ಕನಸಿನಂತೆ ನೀನು, ಈ ಕಾಶಿ ಕರುಳಿನಂತೆ ನೀನು, ನೀನಂದ್ರೆ ನಂಗಿಷ್ಟ. ಅಕ್ಕರೆಯ ತಾಯಿ ತಂದೆ ನೀನು, ದೇವರಿಗೂ ಮೀರಿ ನಿಂತೆ ನೀನು, ಜನುಮಕ್ಕೂ ನೆರಳಿನಂತೆ ನೀನು, ಅದೇ ನನ್ನ ಅದೃಷ್ಟ. ನಮ್ಮ ಅಮ್ಮನ ಆಸೆ ಒಂದೇ ನಮ್ಮ,
ಇವ ಡಾಕ್ಟ್ರಾಗಿ ಒಳ್ಳೆ ಹೆಸರು ಪಡಿಬೇಕಮ್ಮ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ, ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಅಂಗಗೆ ಕಣ್ಣು ತೆರೆಸುವ ಹೂವಿನ ಅಂಗಗೆ ಕಣ್ಣು ತೆರೆಸುವ ಕರಗಿಸು ಕುಲುಮೆ ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ನಿಮ್ಮನ್ನು ನೀಡಿತು ದೈವವು ನನಗೆ, ನನ್ನಯ ಪ್ರಾಣವು ಮೀಸಲು ನಿಮಗೆ. ಈ ಸುದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ, ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಈ ಸುದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ, ಲರಲರಲ, ಲರಲರಲ. ಈ
ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸುರಿದಂಗೆ ಪ್ರತಿ ಹೆಜ್ಜೆ ಜೇನು ಹರಿದಂಗೆ, ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು, ಅದೇ ಅಟ್ಯಾಚ್ಮೆಂಟ್. ಒಂದಿಷ್ಟು ಚಿಂತೆ ಬಾರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ, ನನ್ನ ತಮ್ಮ ಮುಂದೆ ಬರಬೇಕು, ಅದೇ ನನ್ನ ಸೆಂಟಿಮೆಂಟ್. ಇಡೀ ಲೋಕವೇ ನಮಗೆ ಎದುರಾದರು, ಇಂಥ ಸೋದರರ ಅನುಬಂಧವ ತಡೆಯರು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಮನಸ್ಸಲ್ಲಿ ಮಗುವಿನಂತೆ ನೀನು, ಹೆತ್ತವರ ಕನಸಿನಂತೆ ನೀನು, ಈ ಕಾಶಿ ಕರುಳಿನಂತೆ ನೀನು, ನೀನಂದ್ರೆ ನಂಗಿಷ್ಟ. ಅಕ್ಕರೆಯ ತಾಯಿ ತಂದೆ ನೀನು, ದೇವರಿಗೂ ಮೀರಿ ನಿಂತೆ ನೀನು, ಜನುಮಕ್ಕೂ ನೆರಳಿನಂತೆ ನೀನು, ಅದೇ ನನ್ನ ಅದೃಷ್ಟ. ನಮ್ಮ ಅಮ್ಮನ ಆಸೆ ಒಂದೇ ನಮ್ಮ, ಇವ ಡಾಕ್ಟ್ರಾಗಿ ಒಳ್ಳೆ ಹೆಸರು ಪಡಿಬೇಕಮ್ಮ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ದಿನ ನಿನ್ನ ಜನ್ಮ
ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಪ್ರೀತಿಯು ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ಪ್ರೀತಿಯು ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ನಿಮ್ಮನ್ನು ನೀಡಿತು ದೈವವು ನನಗೆ ನನ್ನಯ ಪ್ರಾಣವು ಮೀಸಲು ನಿಮಗೆ ಈ ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಜನುಮದಿನ ಅನ್ನೋದು ಈ ಬದುಕಿನ ನೆನಪು ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ
ನಿನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸುರಿದಂಗೆ ಪ್ರತಿ ಹೆಜ್ಜೆ ಜೇನು ಹರಿದಂಗೆ ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು, ಅದೇ ಅಟ್ಯಾಚ್ಮೆಂಟ್. ಒಂದಿಷ್ಟು ಚಿಂತೆ ಬಾರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ ನನ್ನ ತಮ್ಮ ಮುಂದೆ ಬರಬೇಕು, ಅದೇ ನನ್ನ ಸೆಂಟಿಮೆಂಟ್. ಇಡೀ ಲೋಕವೇ ನಮಗೆ ಎದುರಾದರು ಇಂಥ ಸೋದರರ ಅನುಬಂಧವ ತಡೆಯರು. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಮನಸ್ಸಲ್ಲಿ ಮಗುವಿನಂತೆ ನೀನು, ಹೆತ್ತವರ ಕನಸಿನಂತೆ ನೀನು, ಈ ಕಾಶಿ ಕರುಳಿನಂತೆ ನೀನು, ನೀನಂದ್ರೆ ನಂಗಿಷ್ಟ. ಅಕ್ಕರೆಯ ತಾಯಿ ತಂದೆ ನೀನು, ದೇವರಿಗೂ ಮೀರಿ ನಿಂತೆ ನೀನು, ಜನುಮಕ್ಕೂ ನೆರಳಿನಂತೆ ನೀನು, ಅದೇ ನನ್ನ ಅದೃಷ್ಟ. ನಮ್ಮ ಅಮ್ಮನ ಆಸೆ ಒಂದೇ ನಮ್ಮ, ಇವ ಡಾಕ್ಟ್ರಾಗಿ ಒಳ್ಳೆ ಹೆಸರು ಪಡಿಬೇಕಮ್ಮ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ, ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ,
ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ, ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ, ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ. ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ನಿಮ್ಮನ್ನು ನೀಡಿತು ದೈವವು ನನಗೆ, ನನ್ನಯ ಪ್ರಾಣವು ಮೀಸಲು ನಿಮಗೆ. ಈ ಸುದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ, ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಈ ಸುದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ. ಈ ಸುದಿನ ನಿನ್ನ ಜನುಮದಿನ. ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಈ ದಿನ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಮಾಜಿ ಶಾಸಕರಾದಂಥ ಡಾಕ್ಟರ್ ಕೆ ಅನ್ನದಾನಿರವರ 59ನೇ ಹುಟ್ಟುಹಬ್ಬವನ್ನು ಮಳವಳ್ಳಿ ತಾಲೂಕು ಜಾತ್ಯತೀತ ಜನತಾದಳದ ವತಿಯಿಂದ ಪಕ್ಷದ ಎಲ್ಲ ಘಟಕಗಳು, ತಾಲೂಕು ಘಟಕ, ಯುವ ಜನತಾದಳ, ಮಹಿಳಾ ಘಟಕ, SC/ST ಘಟಕ, OBC ಘಟಕ ಹಾಗೂ ಎಲ್ಲ ಮಾಜಿ ಚುನಾಯಿತ ಪ್ರತಿನಿಧಿಗಳು, ಮಾಜಿ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು ಹಾಗೂ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರ ಒಂದು ಸಂಘಟನೆಯಲ್ಲಿ ನೂತನ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಹನುಮಂತೂರವರ ನೇತೃತ್ವದಲ್ಲಿ, ಯುವ ಜನತಾದಳದ ಅಧ್ಯಕ್ಷರಾದಂಥ ಶ್ರೀಧರ್ ಅವರು ಹಾಗೂ ನಮ್ಮ ಪಕ್ಷದ ಮುಖಂಡರಾದಂಥ ಮಧುರವರು ಹಾಗೂ OBCಯ ಅಧ್ಯಕ್ಷರಾದಂಥ ಸಿದ್ದಾಚಾರ್ಯರವರು, ಇವರೆಲ್ಲರ ಒಂದು ನೇತೃತ್ವದಲ್ಲಿ ಏನು ಕಳೆದ ಒಂದು 8-10 ದಿನಗಳಿಂದ ಒಂದು ಸಂಘಟನಾತ್ಮಕವಾಗಿ ಕೆಲಸ ಮಾಡಿದ್ರು. ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತೇಳಿ, ಹುಟ್ಟುಹಬ್ಬದ ಆಚರಣೆಯ ಜೊತೆಯಲ್ಲಿ ನಮ್ಮ ಪಕ್ಷದ ಸಂಘಟನೆ ಇವತ್ತೊಂದು ರೀತಿ ಉತ್ತಮವಾದಂಥ ರೀತಿಯಲ್ಲಿ ಇವತ್ತು ಆರಂಭಗೊಂಡಿದೆ.
ಇವತ್ತೇನು ನಮ್ಮ ಮಾಜಿ ಶಾಸಕರಾದಂಥ ಅನ್ನದಾನಿಯವರು ಅವರು ಕಳೆದ ಒಂದು 30 ವರ್ಷಗಳಿಂದ ಈ ಕ್ಷೇತ್ರದ ಜನತೆ ಜೊತೆ ಒಡನಾಟ ಇಟ್ಕೊಂಡು ಪ್ರತಿಯೊಂದು ರೈತ ಪರವಾದಂಥ, ದಲಿತ ಪರವಾದಂಥ, ಹಿಂದುಳಿದ ವರ್ಗದ ಪರವಾದಂಥ, ಕನ್ನಡ ಪರವಾದಂಥ ಹೋರಾಟಗಳನ್ನು ಮಾಡ್ಕೊಂಬಂದಿದ್ದಾರೆ. ಅವ್ರು ಶಾಸಕರಾಗಿರಲಿ, ಮಾಜಿ ಆಗಿರಲಿ, ಯಾವತ್ತೂ ಸಹ ಮನೇಲಿ ಕೂತ್ಕೊಳ್ಳದೆ ಈ ಒಂದು ಕ್ಷೇತ್ರದ ಜನತೆ ಜೊತೆಲಿ ಅವಿನಾಭಾವ ಸಂಬಂಧ ಹೊಂದಿ ಪ್ರತಿದಿನ ಈ ಕ್ಷೇತ್ರದಲ್ಲಿ ಬರುವಂಥ ಪಕ್ಷದ ಕಾರ್ಯಕರ್ತರ ಅವರ ಎಲ್ಲ ಸಮಸ್ಯೆಗಳಿಗೆ, ಅವರ ನೋವು ನಲಿವುಗಳಿಗೆ ಭಾಗಿಯಾಗ್ತಾ ಬಂದಿದ್ದಾರೆ. ಅವ್ರಿಗೆ ಈ ದಿನ ಅವರ ಜನ್ಮದಿನ. ಅವರು ಮುಂದೆ ಸಹ ಇನ್ನೂ ಅವ್ರಿಗೆ ಅತ್ಯುತ್ತಮವಾದಂಥ ಭವಿಷ್ಯ ಸಿಕ್ಕಲಿ, ದೇವರು ಅವ್ರಿಗೆ ಆಯುಷಾರೋಗ್ಯ ಅಧಿಕಾರವನ್ನು ಕೊಟ್ಟು ಏನೋ ಕಳೆದ 2 ಬಾರಿ ಅವರು 6 ಬಾರಿ ಚುನಾವಣೆ ನಿಂತು 2 ಬಾರಿ ಜಯಶೀಲರಾಗಿದ್ದಾರೆ. ಅವರು 2 ಸಾರಿ ಗೆದ್ದಂಥ ಸಂದರ್ಭದಲ್ಲೂ ನಮ್ಮ ಮಾನ್ಯ ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾದಂಥ ಕುಮಾರಣ್ಣರವರು ಅವರು 2 ಸಾರಿ ಶಾಸಕರಾದಂಥ ಸಂದರ್ಭದಲ್ಲೂ ಮುಖ್ಯಮಂತ್ರಿಗಳಾಗಿ ಈ ಕರ್ನಾಟಕದ ಜನತೆಯ ಸೇವೆಯನ್ನು ಏನು ಮಾಡಿದ್ದಾರೆ, ಅವರ ಅಚ್ಚಳಿಯದೆ ಉಳಿಯಂಥ ಅವರ ಆಡಳಿತ ನಿರಂತರವಾಗಿರ್ತದೆ. ಮುಂದೆನೂ ಸಹ ಅನ್ನದಾನಿಯವರು ಈ ಕ್ಷೇತ್ರದಲ್ಲಿ 2028ಕ್ಕೆ ಶಾಸಕರಾಗ್ತಾರೆ. ಕುಮಾರಣ್ಣ ಮತ್ತೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಹಾಗೂ ಈ ರಾಜ್ಯಾದ್ಯಂತ ಇವರು ಶಾಸಕರಾಗಿ ಮುಂದೆ ಮಂತ್ರಿಗಳಾಗಿ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತೇನು ಬಡವರು, ರೈತರ ಪರವಾದಂಥ ಆಡಳಿತವನ್ನು ಸಮಗ್ರವಾಗಿ ಇಡೀ ಕರ್ನಾಟಕಕ್ಕೆ ನೀಡಿದ್ರು. ಅದು ಮತ್ತೆ ಮುಂದುವರಿಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಳವಳ್ಳಿ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ, ತಾಲೂಕು ಜಾತ್ಯತೀತ ಜನತಾದಳದ ಎಲ್ಲ ಘಟಕಗಳ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೀನಿ. ಧನ್ಯವಾದಗಳು.